ಜೀವನದ ಕುರಿತು ಪ್ರಶ್ನೆಗಳಿಗೆ ಸ್ವಾಗತ. ಈ ಕಾರ್ಯಕ್ರಮಗಳು ಪ್ರಶ್ನೋತ್ತರ ಸ್ವರೂಪದಲ್ಲಿ ಇರುತ್ತದೆ ಮತ್ತು ವಿಶಿಷ್ಟವಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ನಿಮ್ಮಂಥ ಕೇಳುಗರು ದೇವರು, ಏಸು, ಸ್ವರ್ಗ ಮತ್ತು ಪ್ರಾರ್ಥನೆಯ ಬಗ್ಗೆ ಒಳಗೊಂಡಂತೆ ಪ್ರಮುಖವಾದ ವಿವಿಧ ಪ್ರಶ್ನೆಗಳ ಬಗ್ಗೆ ಹೊಂದಿರುತ್ತದೆ. ಇಲ್ಲಿ ಯಾವುದೇ ಪ್ರಶ್ನೆಗೆ ಮಿತಿ ಇಲ್ಲ. ಆದರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸುವ ನಮ್ಮ ನಿರೂಪಕಿ ಮತ್ತು ನಮ್ಮ ಅತಿಥಿ ಈ ಒಂದು ಕಾರ್ಯಕ್ರಮವನ್ನು ವಿಭಿನ್ನ ದೃಷ್ಟಿಕೋನಗಳೊಂದಿಗೆ ನಮ್ಮನ್ನು ನಡೆಸುತ್ತಾರೆ. ಜೀವನದ ಕುರಿತು ಪ್ರಶ್ನೆಗಳು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಬರೆಯುವ ಪ್ರಶ್ನೆಗಳು ಹಾಗೂ ನಿಮಗೆ ಇರಬಹುದಾದ ಪ್ರಶ್ನೆಗಳನ್ನು ನಾವು ಚರ್ಚಿಸುತ್ತೇವೆ. ನಾವು ಈ ಪ್ರಶ್ನೆಗಳನ್ನು ಚರ್ಚಿಸುವಾಗ ದೇವರ ವಾಕ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ಚರ್ಚೆಯನ್ನು ಮಾಡುತ್ತೇವೆ. ಇದೇ ಪ್ರಶ್ನೆಗಳಿಗೆ ಬೇರೆ ರೀತಿಯ ಬರುವ ಉತ್ತರಗಳನ್ನು ಸಹ ನಾವು ಗೌರವಿಸುತ್ತೇವೆ. ಬೇರೆ ದೃಷ್ಟಿಕೋನಗಳನ್ನು ಸಹ ನಾವು ಗೌರವಿಸುತ್ತೇವೆ. ಆದರೆ ದೇವರ ವಾಕ್ಯವು ಅದಕ್ಕೆ ಆಧಾರವಾಗಿರಬೇಕು. ನೀವು ಬರೆಯುವ ಪ್ರಶ್ನೆಗಳಿಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಯಾವುದೇ ಮಿತಿ ಇರುವುದಿಲ್ಲ. ಈ ನಮ್ಮ ಕಾರ್ಯಕ್ರಮವು ಕ್ರೈಸ್ಟ್ ಟು ದ ವರ್ಲ್ಡ್ ಹಾಗೂ ಫೀಬಾ ಇಂಡಿಯಾ ಪ್ರಸ್ತುತಪಡಿಸುತ್ತಿದೆ. ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ ಏಸು ಯಾರು? ಏಸುವಿನ ಬಗ್ಗೆ ಅನೇಕ ಸಂಚಿಕೆಗಳಲ್ಲಿ ನಾವು ಚರ್ಚಿಸಿದ್ದೇವೆ. ಇಂದಿನ ಸಂಚಿಕೆಯಲ್ಲೂ ಸಹ ಇನ್ನೂ ಹೆಚ್ಚಾಗಿ ಯೇಸುವಿನ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಇಂದಿನ ನಮ್ಮ ಸಂಚಿಕೆಯಲ್ಲಿ ಚರ್ಚೆ ಮಾಡುವುದಕ್ಕೆ ನಾವು ಎನೋಶ್ ಅವರನ್ನು ಸ್ವಾಗತ ಮಾಡೋಣ. ಸ್ವಾಗತ ಮಿಸ್ಟರ್ ಎನೋಶ್. ನಮಸ್ಕಾರ. ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂತ ನಿಮಗೂ ಸಹ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಪ್ರಶ್ನೆಗಳನ್ನು ಕೇಳುವ ಮುನ್ನ ಪ್ರಾರ್ಥನೆಯನ್ನು ಮಾಡೋಣ. ಎನೋಶ್, ಪರಲೋಕದಲ್ಲಿರುವ ನಮ್ಮ ತಂದೆಯೇ ಸ್ವಾಮಿ, ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನೀನು ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ಕಳಿಸಿದ್ದಿ. ನಿನ್ನ ಮಗನಾದ ಯೇಸು ಕ್ರಿಸ್ತನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿಯುವ ಹಾಗೆ ನಮ್ಮೆಲ್ಲರನ್ನು ಪ್ರೇರೇಪಿಸು. ತಿಳಿದುವ ಎಲ್ಲ ಉತ್ತರಗಳಲ್ಲಿ ಆತನ ಮೇಲೆ ನಮಗೆ ಪ್ರೀತಿ ಹೆಚ್ಚಾಗುವ ಹಾಗೆ ನಮ್ಮನ್ನು ಪ್ರೇರೇಪಿಸು. ಯೇಸುವಿನ ನಾಮದಲ್ಲೇ ಬೇಡಿ ಹೊಂದಿದ್ದೇವೆ. ಆಮೇನ್. ಎನೋಶ್ ಅವರೇ, ಯೇಸು ಎಂದಾದರೂ ನಾನೇ ದೇವರು ಎಂದು ಹೇಳಿಕೊಂಡಿದ್ದಾರೆ? ಹೌದು, ಅನೇಕ ಬಾರಿ ಯೇಸು ಸ್ವಾಮಿ ತಾನು ದೇವರು ಅನ್ನುವಂಥದ್ದನ್ನ ಹೇಳಿದ್ದಾನೆ. ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 30ನೇ ವಚನ ಇದರಲ್ಲಿ ಹೇಳುತ್ತೆ, ನಾನು ಹಾಗೂ ನನ್ನ ತಂದೆ ಒಬ್ಬನೇ. ಫಿಲಿಪ ಶಿಷ್ಯನಾದ ಫಿಲಿಪನಿಗೆ ಸ್ವಾಮಿ ಉತ್ತರವನ್ನ ಕೊಡಬೇಕಾದ್ರೆ, ನೀನ್ ನನ್ನನ್ನ ನೋಡಿದರೆ ತಂದೆಯನ್ನ ನೋಡಿದ ಹಾಗೆ. ಇದು ನಮ್ಗೆ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 9ನೇ ವಚನದಲ್ಲಿ ಕಂಡು ಬರ್ತದೆ. ಒಂದು ಬಾರಿ ಯಹೂದ್ಯರಿಗೂ ಹಾಗೂ ಯೇಸು ಸ್ವಾಮಿಯ ನಡುವೆ ಒಂದು ದೊಡ್ಡ ವಾಗ್ವಾದ ನಡೆಯುತ್ತೆ. ಯೇಸು ಸ್ವಾಮಿ ದೇವರೇನಾ ಅನ್ನುವಂತಹ ವಾಗ್ವಾದ ನಡೆಯುತ್ತೆ. ಇದು ನಮ್ಗೆ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಕಂಡು ಬರುತ್ತೆ. ಈ ಸಮಯದಲ್ಲಿ ಸ್ವಾಮಿ ಹೇಳ್ತಾನೆ, ನಾನು ಅಬ್ರಹಾಮನ ಸಂಗಡ ಇದ್ದೆ. ಅವಾಗ ಯಹೂದ್ಯರು ಕೇಳ್ತಾರೆ, ನಿನಗಿನ್ನೂ 50 ವಯಸ್ಸೇ ಆಗಿಲ್ಲ, ಹೇಗೆ ಅಬ್ರಹಾಮನ ಸಂಗಡ ಇರಲಿಕ್ಕೆ ಸಾಧ್ಯ? ಆಗ ಸ್ವಾಮಿ ಹೇಳ್ತಾನೆ, ನಿಜವಾಗಿ ನಾನು ನಿಮ್ಗೆ ಹೇಳ್ತೇನೆ, ಅಬ್ರಹಾಮನು ಇರುವುದಕ್ಕಿಂತ ಮುಂಚಿನಿಂದಲೂ ನಾನು ಇದ್ದೇನೆ. ಈ ನಾನು ಇದ್ದೇನೆ ಅನ್ನುವಂತಹ ಪದ ಇದೆಯಲ್ಲ, ಬಹಳ ಮುಖ್ಯವಾದಂಥ ಪದ. ಈ ಪದದ ಹಿನ್ನೆಲೆಯನ್ನು ನಾವು ನೋಡುವಾಗ, ಯಾವಾಗ ದೇವರು ಮೋಶೆಗೆ ಉರಿಯುವಂಥ ಪೊದೆಯಲ್ಲಿ ಕಾಣಿಸಿಕೊಂಡರೋ, ಅಂದ್ರೆ ವಿಮೋಚನಕಾಂಡ 3ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ ಒಂದು ವಾಕ್ಯವನ್ನು ನಾವು ಕಾಣ್ತೇವೆ. ನಿನ್ನ ಹೆಸರು ಏನಪ್ಪ, ಯಾರಂತ ಹೇಳಬೇಕು ನಾನು ಹೋಗ್ಬಿಟ್ಟು ನಮ್ಮ ಜನರಿಗೆ ಅಂತ ಹೇಳಿದಾಗ, ಐ ಆಮ್ ದ್ಯಾಟ್ ಐ ಆಮ್ ಹೂ ಐ ಆಮ್, ಅಥವಾ ಕನ್ನಡ ಭಾಷೆಯಲ್ಲಿ ಇರುವಾತನು. ಸೊ ಐ ಆಮ್ ಅನ್ನುವಂಥ ಆ ಪದ ಇದೆಯಲ್ಲ, ಆ ಐ ಆಮ್ ಅನ್ನುವಂಥದ್ದು ನಮಗೆ ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳುವಾಗ ಬರುವಂತಹ ಪದ. ಸೊ ಈ ಐ ಆಮ್ ಎಂಬುದಾಗಿ ಹೇಳುವಾಗ, ನಾನು ಯಾವಾಗಲೂ ಇರುವಾತನು, ಯಾವಾಗಲೂ ದೇವರೊಟ್ಟಿಗೆ ತನ್ನನ್ನು ತಾನು ಸರಿಸಮನಾಗಿ ಮಾಡಿಕೊಳ್ಳುವಾಗ, ನಾನು ತಂದೆಯು ಒಬ್ಬನೇ ಎಂಬುದಾಗಿ ಹೇಳುವಾಗ, ಆತನು ಸ್ಪಷ್ಟವಾಗಿ ಹೇಳುವಂಥದ್ದು ನಾನು ದೇವರಾಗಿದ್ದೇನೆ. ಇಷ್ಟು ಮಾತ್ರವೇ ಅಲ್ಲ, ಆತನು ಶಿಲುಬೆಯ ಮೇಲೆ ಏರಿಸುವುದಕ್ಕಿಂತ ಮುಂಚಿನ ದಿನದಲ್ಲಿ
ಈ ಹಿರಿ ಸಭೆಯರ ಮುಂದೆ ಅಥವಾ ಈ ಏನು ಹೇಳ್ತಾರೆ ನಮಗೆ ಆ ಮಹಾಯಾಜಕರ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲಿಸಿದಾಗ ನೀನು ಭಗವಂತನಾಗಿರುವಂಥ ದೇವರ ಕುಮಾರನೇನಾ ಅಂತ ಕೇಳುವಾಗ ಹೌದು, ಜೊತೆಗೆ ನೀವು ಆ ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿ ಕೂತಿರುವುದನ್ನು ನೀವು ಕಾಣ್ತೀರಾ ಅನ್ನುವಂಥದ್ದನ್ನು ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಸ್ವಾಮಿ ತಾನೇ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇಷ್ಟು ಮಾತ್ರವೇ ಅಲ್ಲ, ಇನ್ನು ಅನೇಕ ಬಾರಿ ಯೇಸು ಸ್ವಾಮಿ ತಾನು ದೇವರು ಎಂಬುದಾಗಿ ಹೇಳಿದ್ದಾನೆ. ಈಗ ನಾವು ಯೋಹಾನನು ಬರೆದಿರುವಂಥ ಪ್ರಕಟಣೆಯ ಗ್ರಂಥದಲ್ಲಿ ನೋಡುವಾಗ 1ನೇ ಅಧ್ಯಾಯ 8ನೇ ವಚನ ಹೇಳುತ್ತೆ, ನಾನೇ ಆದಿಯೂ ಅಂತ್ಯವೂ ಆಗಿದ್ದೇನೆ. ಆದಿಯೂ ಅಂತವೂ ಆಗಿದ್ದೇನೆ. ಅದೇನೆ ನಾವು ಕಡೆಯ ಅಧ್ಯಾಯಕ್ಕೆ ಬರುವಾಗ 22ನೇ ಅಧ್ಯಾಯ 13ನೇ ವಚನಕ್ಕೆ ಬರುವಾಗ ಸ್ವಾಮಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ನಾನೇ ಆದಿಯೂ ಅಂತ್ಯವೂ ಆಗಿದ್ದೇನೆ, ನಾನೇ ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ, ನಾನೇ ಮೊದಲನೆಯವನು ಕಡೆಯವನು ಆಗಿದ್ದೇನೆ. ಯೇಸು ಸ್ವಾಮಿ ದೇವರು ಆಗಿದ್ದಾನೆ. ಯೇಸು ಸ್ವಾಮಿ ದೇವರೇ ಅನ್ನುವುದಕ್ಕೆ ಈ ರೀತಿಯಾದಂಥ ಅನೇಕ ಉದಾಹರಣೆಗಳನ್ನು ನಾವು ದೇವರ ವಾಕ್ಯ ಭಾಗದ ಮೂಲಕ ನೋಡಬಹುದು. ಅನೇಕ ಕಾಂಟ್ರವರ್ಷಿಯಲ್ ಪ್ರಶ್ನೆಗಳಂತಾನೆ ನಾವು ಹೇಳ್ಬೋದು. ಒಂದೊಂದಾಗಿ ಕೇಳ್ಕೊಂಬರ್ತೇನೆ. ಎರಡನೇ ಪ್ರಶ್ನೆ ನಮ್ಮ ಸಂಚಿಕೆಯಲ್ಲಿದು, ಏಸು ಪಾಪರಹಿತನಾಗಿದ್ದ, ಪಾಪ ಎಂದಿಗೂ ಮಾಡಲಿಲ್ಲ ಅಂತ ಹೇಳ್ತಾರಲ್ಲ, ಇದರ ಸತ್ಯ ಎಷ್ಟರ ಮಟ್ಟಿಗೆ ನಾವು ಒಪ್ಪಿಕೊಳ್ಳಬಹುದು? ನೋಡಿ, ನಾವು ಈ ವಿಷಯದ ಕುರಿತು ಬಹಳ ಕನ್ಫರ್ಮ್ ಆಗಿರಬೇಕು, ಆಯ್ತಾ? ಏನು ಅಂದರೆ, ಯೇಸು ಸ್ವಾಮಿ ಮನುಷ್ಯಾವತಾರ ಆಗಿ ಈ ಲೋಕಕ್ಕೆ ಬಂದಾಗ್ಯೂ ಮನುಷ್ಯನಾಗಿ ಬದುಕಿದರೂ ಆತನಿಗೆ ಬಲಹೀನತೆಗಳು, ನ್ಯೂನ್ಯತೆಗಳು. ಇವಾಗ ನೋಡಿ, ಆತನು ಉಪವಾಸ ಮಾಡಲಿಕ್ಕೆ ಹೋಗ್ತಾನೆ. 40 ದಿನ ಉಪವಾಸ ಮಾಡಿದ ನಂತರ ಸಹಜವಾಗಿ ಹೊಟ್ಟೆ ಹಸಿಯತ್ತೆ, ಹೌದು. ಆಯ್ತಾ? ಹೊಟ್ಟೆ ಹಸಿದ ತಕ್ಷಣ ನಮ್ಮ ಕೈಗೆ ಏನು ಸಿಗತ್ತೆ ಅದನ್ನು ನಾವು ತಿಂತೇವೆ. ಆದರೆ ಆ ಸಮಯದಲ್ಲೂ ಸಹ, ಅಂತಹ ಸಮಯಗಳಲ್ಲೂ ಸಹ ಯೇಸು ಸ್ವಾಮಿ ಎಂದಿಗೂ ಪಾಪ ಮಾಡಲಿಲ್ಲ. ಇಬ್ರಿಯರ ಗ್ರಂಥದಲ್ಲಿ 4ನೇ ಅಧ್ಯಾಯ 15ನೇ ವಚನ ಹೇಳುತ್ತೆ, ನಮಗಿರುವಂಥ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯ ಕುರಿತು ಅನುತಾಪವಿಲ್ಲದವನಲ್ಲ. ಆತನು ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ನಾವು ಈಗ ತಾನೇ ನೋಡಿಕೊಂಡಂತಹ ಒಂದು ಅಧ್ಯಾಯ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ. ನನ್ನಲ್ಲಿ ಪಾಪ ಇದೆ ಎಂಬುದಾಗಿ ನೀವು ಯಾರಾದರೂ ತೋರಿಸ್ತೀರಾ ಅಂತ ದೇವರು ಯಹೂದ್ಯರಿಗೆ, ಅಂದರೆ ಯೇಸು ಸ್ವಾಮಿ ಯಹೂದ್ಯರಿಗೆ ಪ್ರಶ್ನಿಸುವಂಥದ್ದನ್ನು ನಾವು ಕಾಣ್ತೇವೆ. ಪೇತ್ರನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಲ್ಲಿ ಆಗಲಿ, ಅಥವಾ ಯೋಹಾನನ ಮೊದಲನೇ ಪತ್ರಿಕೆ ಅನೇಕ ಕಡೆಗಳಲ್ಲಿ ನಾನು ಪಾಪ ಮಾಡಿಲ್ಲ ಅಥವಾ ಯೇಸು ಸ್ವಾಮಿ ಪಾಪರಹಿತನು ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಇನ್ನೊಂದು ಮುಖ್ಯವಾದಂಥ ವಾಕ್ಯ ನಾವು ನೋಡಬೇಕಾದ್ರೆ, ಕೊರಿಂಥ ಸಭೆಯವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಪಾಪ ಜ್ಞಾನವಿಲ್ಲದವನನ್ನ ಪಾಪ ಸ್ವರೂಪಿಯಾಗಿ ಮಾಡಿದನು. ಯಾಕೆ? ನಾವುಗಳು ದೇವರ ಸಮಕ್ಷಮದಲ್ಲಿ ನೀತಿ ಸ್ವರೂಪಿಗಳಾಗಿ ಕಾಣಿಸಬೇಕೆಂದು. ಒಂದು ನಾವು ಯಾವಾಗಲೂ ಅರ್ಥ ಮಾಡಿಕೊಳ್ಳಬೇಕು, ಯೇಸು ಸ್ವಾಮಿ ಈ ಲೋಕದಲ್ಲಿ ಮನುಷ್ಯನಾಗಿ ಇರಬೇಕಾದರೂ ಯಾವುದೇ ದಿನಕ್ಕೂ ಯಾವುದೇ ಸಮಯಕ್ಕೂ ಆತನು ಪಾಪವನ್ನು ಮಾಡಲಿಲ್ಲ. ಅಲ್ಲಿಗೆ ಆತನಲ್ಲಿ ಕಿಂಚಿತ್ತಾದರೂ ಪಾಪ ಅನ್ನುವಂಥದ್ದು ಇರಲಿಲ್ಲ. ಪಾಪ ರಹಿತನಾಗಿದ್ದ, ಪಾಪದ ಜ್ಞಾನವೇ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಹೌದು. ಇಂಥ ದೇವರು ನಮ್ಮ ಪಾಪಗಳಿಗೋಸ್ಕರ ಮರಣವನ್ನು ಒಪ್ಪಿಕೊಂಡನು ಅಥವಾ ಸಾವನ್ನಪ್ಪಿದನು ಅಂತ ಹೇಳ್ತಾರಲ್ಲ, ಇದರ ಕುರಿತು ಸ್ವಲ್ಪ ಹೆಚ್ಚಾಗಿ ತಿಳಿಸಿ. ನೋಡಿ, ಇದು ಇತಿಹಾಸದಲ್ಲೇ ಯಾರು ಯಾವತ್ತಿಗೂ ಮಾಡದಿರುವಂತಹ ಒಂದು ಕಾರ್ಯ. ನಾವು ಯೋಹಾನನ ಸುವಾರ್ತೆಯಲ್ಲಿ ಒಂದು ವಾಕ್ಯವನ್ನು ನೋಡ್ತೇವೆ, ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನಿಗೆ ಪ್ರಾಣವನ್ನು ಕೊಡುವುದಕ್ಕಿಂತ ಇನ್ನೂ ಹೆಚ್ಚಿನ ಪ್ರೀತಿ ಯಾವುದಾದ್ರೂ ಇದೆಯಾ? ಅದನ್ನೇ ಯೇಸು ಸ್ವಾಮಿ ಮಾಡ್ತಾನೆ. ಯಾರಾದರೂ ನಿಮಗೋಸ್ಕರ ಪ್ರಾಣ ಕೊಡ್ತಾರೆ ಅಂದರೆ ನೀವು ಅಷ್ಟು ಒಳ್ಳೆ ಕೆಲಸಗಳನ್ನು, ಅಷ್ಟು ಹೊಗಳಿಕೆಗೆ ಸಾಧ್ಯವಾಗಿರುವಂಥ ಕಾರ್ಯಗಳನ್ನು ಮಾಡಿರಬೇಕು. ಆದರೆ ದೇವರ ವಾಕ್ಯ ನಮಗೆ ರೋಮಾಪುರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಹೇಳುತ್ತೆ, ನಾವು ಅನೀತಿವಂತರಾಗಿದ್ದಾಗಲೇ, ಪಾಪಿಗಳಾಗಿದ್ದಾಗಲೇ, ಅದರಲ್ಲೂ 8ನೇ ವಚನ ಹೇಳುತ್ತೆ, ನಾವಿನ್ನೂ ಪಾಪಿಗಳಾಗಿದ್ದಾಗಲೇ ದೇವರು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿ ಆತನಿಗಿರುವಂತಹ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಿ ಹಸ್ ಪ್ರೂವ್ಡ್. ಸೊ ಅಲ್ಲಿಗೆ ನಮಗೆ ಅರ್ಹತೆ ಇಲ್ಲದೆ ಹೋದಾಗ್ಯೂ ಸಹ ಆತನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈಗ ತಾನೇ ನಾವು ನೋಡಿದ ವಾಕ್ಯದಲ್ಲಿ ಆ 5ನೇ ಅಧ್ಯಾಯದ 21ನೇ ವಚನ, ಕೊರಿಂಥ 2ನೇ ಪತ್ರಿಕೆ, ಅದರಲ್ಲೂ ಸಹ ನಾವು ನೀತಿ ಸ್ವರೂಪಿಗಳಾಗಬೇಕೆಂದು
ಪಾಪಜ್ಞಾನ ಇಲ್ಲದಿರುವಂಥವನ್ನ ಪಾಪ ಸ್ವರೂಪಿಯಾಗ ಮಾಡ್ತಾನಂತೆ, ಅಥವಾ ಆತನು ನಮ್ಮ ಪಾಪಗಳನ್ನ ಹೊತ್ತಿಕೊಳ್ತಾನೆ ಅನ್ನುವಂಥದ್ದನ್ನ ನಾವು ಯಾವಾಗಲೂ ನೆನಪಿನಲ್ಲಿಟ್ಕೊಳ್ಬೇಕು. ಇದೇ ರೀತಿ ಅನೇಕ ವಾಕ್ಯ ಭಾಗಗಳು ನಮಗೆ ಯೇಸುಸ್ವಾಮಿ ನಮ್ಮ ಪಾಪಗಳಿಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟನು ಅನ್ನುವಂಥದ್ದನ್ನ ಖಾತ್ರಿಪಡಿಸುವಂಥದ್ದಾಗಿರ್ತದೆ. ಈಗ ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡುವಾಗ, 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ನೋಡುವಾಗ, ಇದು ಪ್ರೀತಿ ಏನಂದ್ರೆ ನಮಗೋಸ್ಕರ ಆತನು ನಮ್ಮ ಪಾಪಗಳನ್ನು ಹೊತ್ತಿಕೊಂಡು ತನ್ನ ಪ್ರಾಣವನ್ನು ಕೊಟ್ಟನು ಅನ್ನುವಂಥದ್ದನ್ನ ನಾವು ವಾಕ್ಯ ಭಾಗಗಳಲ್ಲಿ ಕಾಣ್ತೇವೆ. ಸೊ ಅಲ್ಲಿಗೆ ಯೇಸು ಸ್ವಾಮಿ ನನಗೋಸ್ಕರ, ನಿಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟನು ಅನ್ನುವಂಥದ್ದು ನಮಗೆ ಯಾವಾಗಲೂ ನೆನಪಿನಲ್ಲಿ ಇರಬೇಕಾಗಿದೆ. ಒಂದು ಕಾನ್ಸೆಪ್ಟ್ ಇದೆ. ನೀವು ಹೇಳಿದ್ರಿ ನಮ್ಮೆಲ್ಲರಿಗೋಸ್ಕರ, ನನಗೋಸ್ಕರ, ನಿಮಗೋಸ್ಕರ, ನಮ್ಮ ವೀಕ್ಷಕರು ಎಲ್ಲರಿಗೋಸ್ಕರ ದೇವರು ಪ್ರೀತಿಯಿಂದ, ಸ್ವಾಮಿ ಪ್ರೀತಿಯಿಂದ ತನ್ನ ಪ್ರಾಣವನ್ನು ಕೊಟ್ಟನು ಅಂತ. ಆದರೆ ಯಹೂದ್ಯರಿಗೋಸ್ಕರವೇ ಯೇಸು ಬಂದದ್ದು, ಯಹೂದರಿ ಪಾಪಗಳಿಗೋಸ್ಕರವೇ ಯೇಸು ಸ್ವಾಮಿಯು ಮರಣವನ್ನು ಒಪ್ಪಿಕೊಂಡದ್ದು ಎನ್ನುವ ಒಂದು ಪಾಪ್ಯುಲರ್ ಏನ್ ಹೇಳ್ತೇವೆ ಒಪಿನಿಯನ್ ಉಂಟು. ಅದರ ಕುರಿತು ನೀವೇನ್ ಹೇಳ್ತೀರಾ? ಇಲ್ಲಿ ಒಂದು ಸ್ವಲ್ಪ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಏನು ಗೊತ್ತಾ, ಯೇಸುಸ್ವಾಮಿ ಬರುವುದಕ್ಕಿಂತ ಮುಂಚೆ ಸುಮಾರು 400 ವರ್ಷಗಳು ಯಹೂದ್ಯರಿಗೆ ಯಾವ ಪ್ರವಾದಿಯ ಮೂಲಕ ಅಥವಾ ಯಾವ ದೇವ ಮನುಷ್ಯನ ಮೂಲಕ ಅವರಿಗೆ ನಿಜವಾದ ವಾಕ್ಯ ಸಿಗಲಿಲ್ಲ. ಅವ್ರಿಗಿರುವಂಥ ಭರವಸೆ, ಅಯ್ಯೋ ನನ್ನನ್ನು ಕಾಪಾಡುವಂಥ ಮೆಸ್ಸಿಯ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಆದರೆ ಯೇಸುಸ್ವಾಮಿ ಈ ಲೋಕಕ್ಕೆ ಬರುವಾಗ ಕೇವಲ ಯಹೂದ್ಯರಿಗೆ ಮಾತ್ರವೇ ಬರುವುದಿಲ್ಲ, ಬದಲಾಗಿ ಸರ್ವ ಲೋಕಕ್ಕೋಸ್ಕರ ಬರುವಂಥದ್ದನ್ನ ನಾವು ಕಾಣ್ತೇವೆ. ಅನೇಕ ವಾಕ್ಯ ಭಾಗಗಳು ನಮ್ಮನ್ನ ಇದೇ ನಿಟ್ಟಿನಲ್ಲಿ ನಡೆಸುವಂಥದ್ದಾಗಿರ್ತದೆ. ಇವಾಗ ನಾವು ಕೆಲವೊಂದು ವಾಕ್ಯಗಳನ್ನ ನಾನು ಕೇಳ್ತೇನೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಏನು ಹೇಳುತ್ತೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನ ಇಟ್ಟು, ಕೇವಲ ಯಹೂದ್ಯರ ಮೇಲೆ ಪ್ರೀತಿ ಇಟ್ಟು ಎಂಬುದಾಗಿ ಹೇಳಿಲ್ಲ, ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಅವನನ್ನ ನಂಬುವ ಒಬ್ಬನಾದರೂ. ಅಂದ್ರೆ ಕೇವಲ ಯಹೂದ್ಯರಲ್ಲ, ಎಲ್ಲರೂ. ಅದೇ ರೀತಿಯಲ್ಲಿ ಸ್ನಾನಿಕನಾದ ಯೋಹಾನನು ಮೊದಲನೆಯ ಬಾರಿ ಯೇಸುಸ್ವಾಮಿಯನ್ನ ಪರಿಚಯಿಸುವಾಗ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಹೇಳ್ತಾನೆ, ಅಗೋ ಯಜ್ಞಕ್ಕೆ ನೇಮಿಸಿದ ಕುರಿ, ಲೋಕದ ಪಾಪವನ್ನ ಹೊತ್ತುಕೊಂಡು ಹೋಗುವಾತನು. ಲೋಕದ ಪಾಪವನ್ನ ಹೊತ್ತುಕೊಂಡು ಹೋಗುವಾತನು, ಯಹೂದ್ಯರು ಅಲ್ಲ. ಲೂಕನ ಸುವಾರ್ತೆಯಲ್ಲಿ ಬರಿಬೇಕಾದ್ರೂ ಸಹ ಆತನು ಲೋಕ ರಕ್ಷಕನು ಅನ್ನುವಂಥದ್ದನ್ನು ನಾವು ಕಾಣ್ತೇವೆ. ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ, ಈ 4ನೇ ಅಧ್ಯಾಯದಲ್ಲಿ ಓದ್ಕೊಂಡು ಬರುವಾಗ ಒಬ್ಬ ಹೆಂಗಸು, ಸಮಾರ್ಯದಿಂದ ಇರುವಂಥ ಒಬ್ಬ ಹೆಂಗಸಿನ ಒಂದು ಘಟನೆಯನ್ನ ಕಾಣ್ತೇವೆ. ಆಕೆ ಹೋಗಿ ತನ್ನ ಊರಲ್ಲಿರುವಂಥ ಎಲ್ಲರನ್ನ ಕರೆದುಕೊಂಡು ಬರ್ತಾಳೆ. ಯೇಸುಸ್ವಾಮಿ ಅವರ ಜೊತೆಯಲ್ಲಿ 2 ದಿವಸ ತಂಗುತ್ತಾನೆ. ಅದಾದ ನಂತರ ಅಲ್ಲಿರುವಂಥ ಜನರು, ಅಂದ್ರೆ ಸಮಾರ್ಯ ಪಟ್ಟಣದವರು, ಯಾರು ಯಹೂದ್ಯರು ಬೇಡ ಎಂಬುದಾಗಿ ಬದಿಗೆ ತಳ್ಳಿದರೋ ಅಂತಹ ಜನರು ಯೇಸುಸ್ವಾಮಿಯ ಕುರಿತು ಹೇಳ್ತಾರೆ. ಏನ್ ಗೊತ್ತಾ, ಇನ್ನು ನೀನು ಹೇಳಿರುವ ಮಾತಿನ ಸಲುವಾಗಿ ನಾನು ಯೇಸುಸ್ವಾಮಿಯನ್ನ ನಂಬಲ್ಲ, ಬದಲಾಗಿ ಆತನು ಲೋಕರಕ್ಷಕನಾಗಿದ್ದಾನೆ ಎಂಬುದಾಗಿ ನಾವೇ ತಿಳಿದುಕೊಂಡಿದ್ದೇವೆ. ಲೋಕರಕ್ಷಕನು ಸಮಾರ್ಯ ಪಟ್ಟಣದಲ್ಲಿ. ಇದು ಯೋಹಾನನ ಸುವಾರ್ತೆ 4ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ರೋಮಾಪುರ ಪತ್ರಿಕೆ 10ನೇ ಅಧ್ಯಾಯ 12, 13 ವಚನ ನೋಡಿಕೊಳ್ಳುವಾಗ, ಆತನ ಹೆಸರನ್ನ ಹೇಳಿಕೊಳ್ಳುವವರು ಎಲ್ಲರಿಗೆ, ನಾಟ್ ಜಸ್ಟ್ ಒನ್ ಪರ್ಸನ್, ಒನ್ ಕಮ್ಯುನಿಟಿ ಅಥವಾ ಒಂದು ನಂಬಿಕೆ, ಒಂದು ಧರ್ಮ ಅಲ್ಲ, ಪರಾಯ ಧರ್ಮ ಅಲ್ಲ. ಎಲ್ಲೋ ಒಂದು ಕಡೆ ಯೇಸುಸ್ವಾಮಿ ಆತನು ಹುಟ್ಟು ಬಂದ ಕಾರಣಕ್ಕೆ ನಾನು ಅಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ಯೇಸುಸ್ವಾಮಿ ಎಲ್ಲರಿಗೂ ಸೀಮಿತವಾಗಿದ್ದಾನೆ. ನನ್ನ ಹೆಸರನ್ನ ಹೇಳಿಕೊಳ್ಳುವವರೆಲ್ಲರಿಗೆ. ರೋಮಾಪುರ ಪತ್ರಿಕೆ 10ನೇ ಅಧ್ಯಾಯ 12 ಹಾಗೂ 13ನೇ ವಚನದಲ್ಲಿ ನಾವಿದನ್ನ ಕಾಣ್ತೇವೆ. ಇದನ್ನೇ ನಾವು ಅನೇಕ ದೇವವಾಕ್ಯ ಭಾಗಗಳಲ್ಲಿ ಕಾಣುವಂಥದ್ದು. ಆತನು ನನಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟನು, ಪ್ರತಿಯೊಬ್ಬೊಬ್ಬರಿಗೋಸ್ಕರ. ಇಲ್ಲಿ ಆ ಹಳೆ ಒಡಂಬಡಿಕೆ ಪುಸ್ತಕವನ್ನು ನೋಡುವಾಗ ಹೆಚ್ಚಿನ ಪಕ್ಷ ಅದು ಯಹೂದ್ಯರಿಗೆ ಸೀಮಿತವಾಗಿರುವಂಥದ್ದಾಗಿರ್ತದೆ. ಆದರೆ ಯೇಸುಸ್ವಾಮಿ ಬಂದ ಕ್ಷಣವೇ ಹಿ ಲವ್ಸ್ ಎವ್ರಿ ಪರ್ಸನ್, ಪ್ರತಿಯೊಬ್ಬೊಬ್ಬರನ್ನ ಆತನು ಪ್ರೀತಿ ಮಾಡ್ತಾನೆ. ನಿನಗೋಸ್ಕರ, ನಿಮಗೋಸ್ಕರ ಆತನು ಕಾಳಜಿಯನ್ನು ಇಟ್ಟಿದ್ದಾನೆ. ಅದು ನೀವು ಚಿಕ್ಕ ಬಾಲಕನಾಗಿರ್ಬೋದು, ಅಥವಾ ಒಂದು ಹುಡುಗಿ ಆಗಿರ್ಬೋದು, ದೊಡ್ಡ ಪ್ರಾಯದವರಾಗಿರ್ಬೋದು, ಅಥವಾ ಮುಪ್ಪಿನ ಪ್ರಾಯದಲ್ಲಿರಬಹುದು, ಯಾರೇ ಆಗಿರಲಿ, ಹಿ ಬಿಲಾಂಗ್ಸ್ ಟು ಯು. ಯೇಸುಸ್ವಾಮಿ ನಿಮಗೆ ಸಂಬಂಧಪಟ್ಟವನಾಗಿದ್ದಾನೆ. ಅಲ್ಲಿಗೆ ನಿಮಗೋಸ್ಕರ ಬದುಕಿದವನು ಆತನಾಗಿದ್ದಾನೆ, ನಿಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಿದವನು ಆತನು ಆಗಿದ್ದಾನೆ.
ಈ ಯಹೂದ್ಯರಲ್ಲ ನಾವು ಅಂತ ಕೆಲವೊಮ್ಮೆ ಆ ಫೀಲಿಂಗ್ ಬರುತ್ತಲ್ಲ, ಅಟ್ಲೀಸ್ಟ್ ನೀವು ಇಷ್ಟೊಂದು ವಾಕ್ಯ ಹೇಳಿದ್ಮೇಲೆ ಅದು ಹೋಗುತ್ತೆ ಅಂತ ನಾನು ಭಾವಿಸ್ತೇನೆ. ಅನೇಕ ಕ್ರೈಸ್ತರಿಗೆ ಇರುವಂಥ ಒಂದು ಭಯ ಅಥವಾ ಒಂದು ಒಪಿನಿಯನ್, ಪಾಪ್ಯುಲರ್ ಒಪಿನಿಯನ್ ಅಂತ ಹೇಳೋಣಲ್ಲ, ಹಾಗಾಗಿತ್ತು. ಅಂದ್ರೆ ನಾವು ಯೇಸುವಿನ ದೃಷ್ಟಿಯಲ್ಲಿ ಯಹೂದ್ಯರು, ಅನ್ಯರು ಅಥವಾ ಯಹೂದ್ಯರು ಅಲ್ಲದೆ ಇರುವಂಥವ್ರು ಆ ಥರ ಯಾರೂ ಇಲ್ಲ. ವಿ ಆಲ್ ಆರ್ ಒನ್. ನಾವೆಲ್ಲರೂ ಒಂದೇ. ದೇವರ ಸಾರ್ವಭೌಮತ್ವ ಆಗಿದೆ. ಆತನು ಎಲ್ಲರಿಗೂ ದೇವರಾಗಿದ್ದಾನೆ. ಒಂದು ಪಂಗಡಕ್ಕೆ, ಒಂದು ನಂಬಿಕೆಗೆ, ಒಂದು ರೀತಿಯಾದಂತಹ ಒಂದು ಧರ್ಮಕ್ಕೆ ಇಲ್ಲ. ಆತನು ಎಲ್ಲರಿಗೂ ದೇವರಾಗಿದ್ದಾನೆ. ಹಿ ಈಸ್ ಅಬವ್ ಆಲ್. ಸಾವರೇನ್ ಎಂಬುದಾಗಿ ಹೇಳ್ತೇವಲ್ಲ, ಸಾರ್ವಭೌಮತ್ವ ಅದು ದೇವರು ಸಾಧಿಸಿದ್ದಾನೆ. ಹಾಗಾಗಿ ಕೇವಲ ಯಹೂದ್ಯರಿಗೆ ಮಾತ್ರವೇ ಯೇಸು ಸ್ವಾಮಿ ದೇವರಲ್ಲ. ಇನ್ನೊಂದು ಕಾಂಟ್ರವರ್ಷಿಯಲ್ ಪ್ರಶ್ನೆ, ಏಸು ನಿಜವಾಗ್ಲಿಯೂ ಮರಣವನ್ನು ಜಯಿಸಿ ಜೀವಂತವಾಗಿ ಎದ್ದು ಬಂದ ಅಂತ ನಾವು ನಂಬ್ತೇವಲ್ಲ, ಇದರ ಕುರಿತು ಅನೇಕ ಪ್ರಶ್ನೆಗಳಿರುತ್ತೆ. ಕೆಲವರಿಗೆ ಸಾವು ಎಂಬ ಒಂದು ದಿನ, ಅಲ್ಲಿಗೆ ಅವರ ಜೀವನ ಅಂತಿಮ, ಅದ್ರ ಮೇಲೆ ಏನೂ ಇಲ್ಲ ಅಂತ ಭಾವಿಸೋರು ತುಂಬಾ ಜನ ಇದ್ದಾರೆ. ಇಂಥವ್ರಿಗೆ ಏನು ಹೇಳ್ತೀರಾ? ನೋಡಿ, ಈ ಪುನರುತ್ಥಾನದ ಕುರಿತು ನಾನು ಈ ಪ್ರಶ್ನೆಯನ್ನ ಎದುರು ನೋಡ್ತಾ ಇದ್ದೆ. ಕಾರಣ ಇಷ್ಟೇನೆ, ಆತನು ಮರಣವನ್ನ ಹೊಂದಿದ ನಂತರ ಕತೆ ಅಲ್ಲೇ ಮುಗಿಯೋದಿಲ್ಲ. ಅನೇಕರ ಜೀವಿತದಲ್ಲಿ ನಾವು ಅಂದ್ಕೊಳ್ಳುವಂಥದ್ದು ಮರಣ ಆದ ನಂತರ ಇಟ್ಸ್ ಅ ಫುಲ್ ಸ್ಟಾಪ್ ಅಂತ, ಅಲ್ಲೇ ನಿಂತೋಗುತ್ತೆ ಅಂತ. ಆದರೆ ಯೇಸು ಸ್ವಾಮಿ ಮರಣವನ್ನೂ ಸಹ ಜಯಿಸಿ ಬರುವಂಥದ್ದನ್ನು ನಾವು ಕಾಣ್ತೇವೆ. ನಾನು ಕೆಲವೊಂದು ವಾಕ್ಯಗಳನ್ನು ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವಾಗ ಅಪೊಸ್ತಲರ ಕೃತ್ಯ ನಾವು 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಆತನು ಸುಮಾರು 40 ದಿವಸ 40 ಡೇಸ್ ಎಲ್ಲರಿಗೂ ಕಾಣಿಸಿಕೊಂಡು ಮಾಡಬೇಕಾಗಿರುವಂಥ ಕಾರ್ಯಗಳನ್ನು ಮಾಡುತ್ತಾ, ಆತನು ತನ್ನ ಒಂದು ಪುನರುತ್ಥಿತ ದೇಹದಲ್ಲಿ ಆತನು ಇರುವಂಥದ್ದನ್ನು ನಾವು ಕಾಣ್ತೇವೆ. ಒಂದು ಘಟನೆಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆ ಘಟನೆಯಲ್ಲಿ ಎಲ್ಲರೂ ಭಯ ಬಿದ್ದು ಒಂದು ಮನೆಯಲ್ಲಿ ಕೋಣೆಯ ಒಳಗೆ ಬಾಗಿಲನ್ನು ಮುಚ್ಚಿ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಯೇಸು ಸ್ವಾಮಿ ಒಳಗಡೆ ಬರ್ತಾನೆ. ಬಾಗಿಲು ಮುಚ್ಚಿದೆ, ಒಳಗಡೆ ಬರ್ತಾನೆ. ಒಳಗಡೆ ಬಂದಾದ್ಮೇಲೆ ಶಿಷ್ಯರೆಲ್ಲ ಮುಟ್ಟು ನೋಡ್ತಾರೆ, ಆತನು ದೈಹಿಕವಾಗಿರ್ತಾನೆ. ಸೊ ಪುನರುತ್ಥಾನ ಹೊಂದಿದ್ದಾನೆ. ಇದಕ್ಕಿಂತ ಹೆಚ್ಚಾಗಿ ಪೌಲನು ವಿಶೇಷವಾಗಿ ಆತನು ಕೊರಿಂಥ ಸಭೆಗೆ ಬರೆಯುವಾಗ, 1ನೇ ಪತ್ರಿಕೆಯಲ್ಲಿ ಬರೆಯುವಾಗ 15ನೇ ಅಧ್ಯಾಯ ಸಂಪೂರ್ಣವಾಗಿ ಆತನು ಈ ಪುನರುತ್ಥಾನ ಆದ ನಂತರ ಹೇಗೆ ಇರ್ತಾರೆ ಅನ್ನುವಂಥದ್ದನ್ನ ಬರೆಯುವಂಥದ್ದನ್ನು ನಾವು ಕಾಣ್ತೇವೆ. ಈ 15ನೇ ಅಧ್ಯಾಯದಲ್ಲಿ ಆರಂಭದ ವಚನಗಳನ್ನು ನಾವು ನೋಡುವಾಗ, ಸಹೋದರರೇ, ನಾನು ನಿಮಗೆ ತಿಳಿಸಿದ ಸುವಾರ್ತೆಯನ್ನ ನಿಮ್ಮ ನೆನಪಿಗೆ ತರುತ್ತೇನೆ ಎಂಬುದಾಗಿ ಹೇಳಿ ಹೇಗೆ ಆತನು ಎಲ್ಲರ ಮಧ್ಯದಲ್ಲಿ ಕಾಣಿಸಿಕೊಂಡನು ಅನ್ನುವಂಥದ್ದನ್ನು ಹೇಳ್ತಾನೆ. ಕೆಲವೊಂದು ವಚನಗಳನ್ನು ನಾನು ಓದ್ತಾನೆ. 3ನೇ ವಚನ ಹೇಳುತ್ತೆ, ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡದ್ದೇ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಅದಾದ ನಂತರ ಯಾರ್ಯಾರಿಗೆ ಆತನು ಕಾಣಿಸಿಕೊಂಡನು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಈ ವಾಕ್ಯಗಳಲ್ಲಿ ಬರೆಯಲ್ಪಟ್ಟಿದೆ. ಕೇಫನಿಗೆ, ಆಮೇಲೆ 12 ಮಂದಿ ಅಪೋಸ್ತಲರಿಗೆ, ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ. ಇವರಲ್ಲಿ ಹೆಚ್ಚು ಜನರು ಇಂದಿನವರೆಗೂ ಇದ್ದಾರೆ, ಅಂದರೆ ಆ ಸಮಯದಲ್ಲಿ ಇದ್ದಾರೆ. ಕೆಲವರು ನಿದ್ರೆ ಹೋಗಿದ್ದಾರೆ. ತರುವಾಯ ಆತನು ಯಾಕೋಬನಿಗೂ ಆಮೇಲೆ ಅಪೋಸ್ತಲರೆಲ್ಲರಿಗೂ ಕಾಣಿಸಿಕೊಂಡನು. ಸ್ಪಷ್ಟವಾಗಿ ಈ ವಾಕ್ಯಗಳು ಹೇಳುತ್ತೆ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದನು. ಅದಾದ ನಂತರ 40 ದಿನಗಳು ಎಲ್ಲರಿಗೂ ಕಾಣಿಸಿಕೊಂಡನು ಅನ್ನುವಂಥದ್ದು. ಈ ಪುನರುತ್ಥಾನ ಹೊಂದಿದ್ದು ನಂಬಲೇಬೇಕು, ಇಲ್ಲಾಂದ್ರೆ ನಮ್ಮ ಕ್ರೈಸ್ತಿಯ ನಂಬಿಕೆಗೆ ಯಾವುದೇ ಒಂದು ಆಧಾರ ಇಲ್ಲ. ಈ ಪುನರುತ್ಥಾನ ಹೊಂದಿದ ನಂತರ ಏಸು ಎಲ್ಲಿ ಹೋದನು? ಇದಕ್ಕೆ ಉತ್ತರ ನಮಗೆ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಸಿಕ್ಬಿಡುತ್ತೆ. ನಾನು ಈಗಾಗಲೇ ಹೇಳಿದೆ, 40 ದಿನಗಳು ಆತನು ಅನೇಕ ಶಿಷ್ಯರಿಗೆ, ತನ್ನನ್ನು ನಂಬಿದಂಥ ಭಕ್ತ ಮಂಡಳಿಯವರಿಗೆ ಕಾಣಿಸಿಕೊಂಡಂಥದ್ದು ನಾವು ಕಾಣ್ತೇವೆ. ಇದಾದ ನಂತರ ಆ ಬೆಥನಿ ಊರಿನ ಸುತ್ತಮುತ್ತ ಇರುವಂತಹ ಒಂದು ಸ್ಥಳದಲ್ಲಿ ಆತನು ದಿವಾರೋಹಣವನ್ನು ಹೊಂತಾನೆ. ಆತನು ಪುನಃ ಬಂದಂಥ ಸ್ಥಳಕ್ಕೆ ಒಂದು ಮಗುವಾಗಿ ಆತನು ಪರಲೋಕದಿಂದ ಬರ್ತಾನೆ. ಈಗ ಆತನು ಪುನರುತ್ಥಾನ ಹೊಂದಿದ ನಂತರ ಪುನಃ ಪರಲೋಕಕ್ಕೆ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಇಟ್ಸ್ ಕಾಲ್ಡ್ ಅಸೆನ್ಷನ್ ಎಂಬುದಾಗಿ ನಾವು ಹೇಳ್ತೇವೆ. ಆತನು ದಿವಾರೋಹಣವನ್ನ ಹೊಂದಂಥದ್ದು. ಇದನ್ನು ನಾವು ಲೂಕನ ಸುವಾರ್ತೆ 24ನೇ ಅಧ್ಯಾಯ 50 ಹಾಗೂ 51ನೇ ವಚನದಲ್ಲೂ ಸಹ ನಾವು ಇದನ್ನು ಕಾಣ್ತೇವೆ. ಆತನು ಹೇಗೆ ಪರಲೋಕದಿಂದ ಬಂದನು, ಅದೇ ರೀತಿಯಲ್ಲಿ ಆತನು ಪರಲೋಕಕ್ಕೆ ಹಿಂತಿರುಗಿದನು ಅನ್ನುವಂಥದ್ದನ್ನ ಎಲ್ಲರಿಗೂ ಕಾಣಿಸುವ ಹಾಗೆ ಆತನು ದಿವಾರೋಹಣವನ್ನ ಹೊಂದಿದನು ಅನ್ನುವಂಥದ್ದು. ಏಸು ಮತ್ತೊಮ್ಮೆ ಮರಣ ಹೊಂದಬೇಕಾ?
ಅಂದ್ರೆ ನೀವು ಕೇಳ್ತಾ ಇರುವಂತದ್ದು, ಈಗ ನನ್ಗೋಸ್ಕರ ಸತ್ತಿದ್ದಾನೆ, ತಿರ್ಗಾ ಬಂದು ಇನ್ನೊಂದ್ಸತಿ ಸಾಯ್ಬೇಕಾ? ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಮತ್ತೊಂದು ವಿಷಯವನ್ನ ಅರ್ಥ ಮಾಡಿಕೊಳ್ಬೇಕು. ಯೇಸು ಸ್ವಾಮಿ ಒಂದೇ ಸಾರಿ ತನ್ನನ್ನ ಯಜ್ಞ ಸ್ವರೂಪವಾಗಿ ಅರ್ಪಿಸಿಕೊಂಡಂಥದ್ದು. ಇಲ್ಲಿ ಕೆಲವೊಂದು ವಾಕ್ಯವನ್ನ ನಾನು ಓದ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಇಬ್ರಿಯರ ಪತ್ರಿಕೆ 9ನೇ ಅಧ್ಯಾಯ 24ರಿಂದ 28 ವಚನಗಳನ್ನ ನಾವು ಓದುವಾಗ ಆತನು ಹೇಳ್ತಾನೆ, ಯಾಕೆಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ಅದಾದ ನಂತರ ಆ ವಾಕ್ಯ ಹೇಳುತ್ತೆ, ಬಾಧೆಪಟ್ಟು ಸಾಯಬೇಕಾಗಿತ್ತು, ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಓನ್ಲಿ ಒನ್ ಟೈಮ್. 27ನೇ ವಾಕ್ಯ ಹೇಳುತ್ತೆ, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು. ಸೊ ಇದನ್ನ ನಾವು ಬಹಳ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ವಾಕ್ಯ ಹೇಳುವಂಥದ್ದೇನೆಂದರೆ, ಆತನು ಸಾಯುವಂಥದ್ದು ಮುಗಿದೋಯ್ತು ಅಷ್ಟೇ, ಓನ್ಲಿ ಒನ್ ಟೈಮ್. ಆತನು ಮುಂದಿನ ಬಾರಿ ಬರುವಾಗ ಒಬ್ಬ ನ್ಯಾಯಾಧೀಶನಾಗಿ, ಒಬ್ಬ ನ್ಯಾಯಾಧಿಪತಿಯಾಗಿ ನ್ಯಾಯವನ್ನು ತೀರಿಸಲಿಕ್ಕೆ ಬರ್ತಾನೆ ಹೊರತು ಪುನಃ ನಾನು ಮಾಡಿದ ಪಾಪಕ್ಕೆ, ನೀವು ಮಾಡಿದ ಪಾಪಕ್ಕೆ, ನೀವು ಮಾಡಿದ ಪಾಪಕ್ಕೆ ಆತನು ಮರಣವನ್ನ ಹೊಂದುವುದಿಲ್ಲ. ಅದು ಅಂತಿಮ, ಮುಗಿದಾಯ್ತು ಒಂದೇ ಬಾರಿ. ಸೊ ನಾವು ಹಿಂದೆ ಮಾಡಿದ ಪಾಪಕ್ಕೂ ಮುಂದೆ ಮಾಡ್ತೇವೆ ಎಂಬ ಪಾಪ ತಿಳಿದಿದ್ದರೂ ಸಹ ಸ್ವಾಮಿ ಮರಣವನ್ನು ಅಪ್ಪಿದ್ದಾನೆ ನಮಗೋಸ್ಕರ ಅಂತ ಹೇಳ್ತಾ ಇದ್ದೀರಾ. ಹೌದು. ಮತ್ತೆ ನಿತ್ಯತ್ವ, ಇದರ ಬಗ್ಗೆ ಅನೇಕ ಬಾರಿ ನಾವು ಹೇಳ್ತೇವೆ. ನಿತ್ಯತ್ವ ಅಂದ್ರೆ ಕೆಲವೊಮ್ಮೆ ಅದರ ಕುರಿತು ನಾವು ಆಲೋಚನೆ ಮಾಡದೇನೆ ಜೀವನವನ್ನು ಸಾಗಿಸ್ತೇವೆ. ಸೊ ನಿತ್ಯತ್ವ ಅಂದರೆ ಏನು? ಎಷ್ಟರವರೆಗೂ ನಿತ್ಯತ್ವ? ಆಮ್, ಈ ನಿತ್ಯತ್ವಕ್ಕೆ ನಾನು ಉದಾಹರಣೆಯನ್ನ ಕೊಡಬೇಕಾದ್ರೆ, ಇವಾಗ ನಿಮಗೆ ಬಹಳ ಕಷ್ಟವಾಗಿರುವಂತಹ ಯಾವುದಾದ್ರೂ ಸಂಗತಿ ತಗೊಂಡ್ರೆ, ಆ ಕಷ್ಟವಾಗಿರೋ ಸಂಗತಿ ಯಾವಾಗ ಮುಗ್ದೋಗುತ್ತೋ, ಇವಾಗ ಒಂದು ಸಣ್ಣ ಉದಾಹರಣೆ, ಮಕ್ಕಳಿಗೆ ಎಕ್ಸಾಮ್ ಅನ್ನುವಾಗ ಆ ಎಕ್ಸಾಮ್ ಅನ್ನುವಂಥದ್ದು ಇವಾಗ 20-25 ದಿವಸ ಇರುತ್ತೆ. ಸೊ ಆ 20-25 ದಿವಸ ಯಾವಾಗ ಆಗೋಗುತ್ತೋ, ನಾನು 3 ಎಕ್ಸಾಮ್ ಬರೆದಿದ್ರು ಇನ್ನೂ ಎಷ್ಟೊಂದು ಎಕ್ಸಾಮ್ ಇದೆಯಲ್ಲ, ಇನ್ನೂ ಎಷ್ಟೊಂದು ಇದೆಯಲ್ಲ, ಇನ್ನು ಒಂದೇ ಒಂದು ಎಕ್ಸಾಮು, ಅದು ಬಹಳ ಕಷ್ಟವಾಗಿರುವಂಥ ಎಕ್ಸಾಮ್ ಕಡೆ ದಿನದಲ್ಲಿದ್ರೂ ಅಯ್ಯೋ ಇದೊಂದು ಎಕ್ಸಾಮ್ ಇನ್ನೂ ಇದೆಯಲ್ಲ, ಮುಗಿತಾನೆ ಇಲ್ವಲ್ಲ. ಇದೇ ನಮಗೆ ಹೀಗಿರ್ಬೇಕಾದ್ರೆ ಆ ನಿತ್ಯತ್ವ ಅನ್ನುವಂಥದ್ದು ಇಟ್ ಇಸ್ ಫಾರ್ ಎವರ್, ಫಾರ್ ಎವರ್. ಅದಕ್ಕೆ ಅದನ್ನ ನಿತ್ಯತ್ವ ಎಂಬುದಾಗಿ ಕರೆಯಲ್ಪಡುವಂಥದ್ದು. ಏನಂದರೆ ಅದು ಆರಂಭವಾಗಿದೆ, ಮುಗಿಯುವಂಥದ್ದು ಯಾರಿಗೂ ಗೊತ್ತಿಲ್ಲ. ಇಟ್ ವಿಲ್ ನಾಟ್ ಎಂಡ್. ಅದಕ್ಕೆ ನಿತ್ಯತ್ವ, ಇಟರ್ನಿಟಿ ಅನ್ನುವಂಥದ್ದನ್ನ ನಾವು ಹೇಳುವಂಥದ್ದು. ಅದು ಯಾವಾಗ ಮುಗಿಯುತ್ತೆ ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಅದು ಮುಂದುವರಿಯುತ್ತಲೇ ಹೋಗುತ್ತಿರುತ್ತದೆ, ನಿತ್ಯತ್ವ. ನೀವೀಗಾಗಲೇ ಹೇಳಿದಿರಲ್ಲ, ಮತ್ತೊಮ್ಮೆ ಬರ್ತಾನೆ ಯೇಸು, ಮತ್ತೆ ನ್ಯಾಯಾಧಿಪತಿಯಾಗಿ ಬರ್ತಾನಂತ. ಅದಕ್ಕೆ ಯಾವುದೋ ದೇವರ ವಾಕ್ಯ ಇದೆಯಲ್ಲ, ಆಧಾರ ಇದೆಯಾ? ಒಂದು ಒಳ್ಳೆಯ ದೇವರ ವಾಕ್ಯವನ್ನೇ ಆಧಾರವಾಗಿ ನಾನು ಕೊಡ್ತೇನೆ. ಏನಾಗುತ್ತೆ, ಯೇಸು ಸ್ವಾಮಿ ತನ್ನ ಶಿಷ್ಯರ ಪಾದಗಳನ್ನ ಆತನು ತೊಳಿತಾನೆ. ಶಿಷ್ಯರ ಪಾದಗಳನ್ನ ತೊಳೆದ ನಂತರ ಆತನು ಹೇಳುವಂತ ವಾಕ್ಯಗಳು, ಒಂದು ಹೊಸ ಆಜ್ಞೆಯನ್ನ ಕೊಡ್ತಾನೆ. ಪ್ರೀತಿ ಮಾಡಬೇಕು, ನೀವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಬೇಕು, ನಾನು ನಿಮ್ಮನ್ನ ಹೇಗೆ ಪ್ರೀತಿ ಮಾಡಿದೆ ಆ ರೀತಿಯಲ್ಲಿ ಮಾಡಬೇಕು. ಅದಾದ ನಂತರ 14ನೇ ಅಧ್ಯಾಯ, ಅಂದರೆ ಯೋಹನನ ಸುವಾರ್ತೆ 14ನೇ ಅಧ್ಯಾಯದ ಆರಂಭ ವಾಕ್ಯಗಳು ಹೀಗೆ ಹೇಳುತ್ತೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನ ನಂಬಿರಿ, ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕೆಂದ್ರೆ ನಾನಿರುವಂಥ ಸ್ಥಳದಲ್ಲಿ ನೀವು ಸಹ ಇರಬೇಕು ಅನ್ನುವಂಥದ್ದನ್ನ ಹೇಳ್ತಾನೆ. ಸೊ ಅಲ್ಲಿಗೆ ಯೇಸು ಸ್ವಾಮಿ ತಿರ್ಗ ಬಂದೇ ಬರುತ್ತಾನೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಇಷ್ಟು ಮಾತ್ರವೇ ಅಲ್ಲ, ನಾವು ತೆಸ್ಲೋನಿಕ ಪತ್ರಿಕೆ, ಅಂದರೆ ತೆಸ್ಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆಯಲ್ಲಿ ನಾವು 4ನೇ ಅಧ್ಯಾಯದಲ್ಲಿ ಓದಬೇಕಾದ್ರೂ ಅಷ್ಟೇನೆ, ಆತನು ಹೇಗೆ ಪುನಃ ತಿರುಗಿ ಬರುತ್ತಾನೆ ಅನ್ನುವಂಥದ್ದನ್ನು ಸಹ ನಮಗೆ ಅಲ್ಲಿ ಕೊಡಲ್ಪಟ್ಟಿದೆ. ನಾವು ಈ ತೆಸ್ಲೋನಿಕ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16-17 ವಾಕ್ಯವನ್ನು ನಾವು ನೋಡುವಾಗ, ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವಂತಹ ಸತ್ತವರು ಮೊದಲು ಎದ್ದು ಬರುವರು. ಯೇಸು ಸ್ವಾಮಿ
ಪುನಃ ಬರುತ್ತಾನೆ ಅನ್ನುವುದಕ್ಕೆ ವಾಕ್ಯ ಭಾಗದಿಂದ ಒಂದು ಆಧಾರ. ಯಾವಾಗ ಬರ್ತಾರೆ? ಯಾವಾಗ ಬರ್ತಾನೆ? ಇದಕ್ಕೆ ಅನೇಕ ಸಾಮ್ಯಗಳನ್ನು ಸ್ವಾಮಿ ಹೇಳಿದ್ದಾನೆ. ಯಾವಾಗ ಬರ್ತಾನೆ ಅನ್ನುವಂಥದ್ದು ಅನೇಕ ಸಾಮ್ಯಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ಆದರೆ ಒಂದು ವಾಕ್ಯ ಭಾಗ ನಮಗೆ ಬಹಳ ಬಹಳ ಫೇಮಸ್ ಅಂದರೆ ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಈ ವಾಕ್ಯಗಳನ್ನು ಓದುವಾಗ 36 ಹಾಗೂ 37ನೇ ವಚನದಲ್ಲಿ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಇದಲ್ಲದೆ ಆ ದಿನದ ವಿಷಯವು ಅಂದರೆ ಯಾವಾಗ ಪ್ರತ್ಯಕ್ಷನಾಗ್ತಾನೆ, ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೇಗಿದ್ದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ್ದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನು ತಿಳಿಯದೆ ಇದ್ದರಲ್ಲ, ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಅಲ್ಲಿಗೆ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಯೇಸು ಸ್ವಾಮಿಗೂ ಗೊತ್ತಿಲ್ಲ, ಪರಲೋಕದಲ್ಲಿರುವಂತಹ ದೂತರಿಗೂ ಸಹ ಅದು ಗೊತ್ತಿಲ್ಲ. ತಂದೆಯಾದ ದೇವರಿಗೆ ಮಾತ್ರವೇ ಗೊತ್ತು ಯಾವಾಗ ಪುನಃ ಯೇಸು ಸ್ವಾಮಿ ಈ ಲೋಕಕ್ಕೆ ಬರ್ತಾನೆ ಅಂತ. ಆಗಿರಲಿ, ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನೇ, ಜೀವಸ್ವರೂಪನೇ, ನನಗೋಸ್ಕರ ಈ ಲೋಕಕ್ಕೆ ಬಂದಾತನೆ, ನನಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಾತನೆ. ಸ್ವಾಮಿ, ನೀನು ನನಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟಾಗ ಅದು ನನ್ನ ಪಾಪಗಳನ್ನ ನನ್ನಿಂದ ತೆಗೆಯುವುದಕ್ಕೆ. ಆದರೆ ಅನೇಕ ಬಾರಿ ನಿನಗೆ ಇಷ್ಟವಾಗದ ಕಾರ್ಯಗಳನ್ನ ಮಾಡುತ್ತಾ ನಿನ್ನಿಂದ ದೂರ ಹೋಗಿದ್ದೇನೆ. ಸ್ವಾಮಿ, ನನ್ನನ್ನು ಕ್ಷಮಿಸು. ನನ್ನ ತಪ್ಪುಗಳ ಅರಿವು ನನಗೆ ಅದೇ. ಹಾಗಾಗಿ ನನ್ನನ್ನು ನೂತನ ಮನುಷ್ಯಳನ್ನಾಗಿ ಮಾಡಿ ಹೊಸ ಜೀವಿತಕ್ಕೆ ನನ್ನನ್ನು ನಡೆಸು. ನೀನು ನನ್ನ ಜೊತೆಗೆ ನಿಂತಿದ್ದಿ. ನಿನ್ನ ಜೊತೆಗೆ ನಾನು ನಿಲ್ಲುವ ಹಾಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ. ಆಮೆನ್. ಧನ್ಯವಾದಗಳು ಆ ಪ್ರಾರ್ಥನೆಗೋಸ್ಕರ ಎನೋಷ್ ಅವರೇ. ಇನ್ನೂ 2 ಪ್ರಶ್ನೆಗಳು. ಹೇಳಿ. ಈಗಾಗಲೇ ಕೇಳಿದ್ದೇನೆ, ಯೇಸುವನ್ನು ಅಂಗೀಕರಿಸಿದ ಮೇಲೆ ನಾವು ಹೇಗೆ ಜೀವಿಸಬೇಕು ಹಾಗೂ ಆ ಜೀವನವನ್ನು ನಾವು ನಡೆಸುವಾಗ ನಮಗೆ ಕಷ್ಟಗಳು ಬರುತ್ತದೆಯಾ? ನಮಗೆ ಈ ಲೋಕದಲ್ಲಿ ಇರಬೇಕಾದ್ರೆ ಕಷ್ಟ, ಸಂಕಟ ಇದೆಲ್ಲ ಒಂದು ರೀತಿಯಲ್ಲಿ ಕಟ್ಟಿಟ್ಟ ಬುತ್ತಿ. ಯೇಸು ಸ್ವಾಮಿಯನ್ನು ನಂಬಿದ ಮಾತ್ರಕ್ಕೆ ನನಗೆ ಕಷ್ಟ ಇಲ್ಲ, ಪಾರಾಗ್ತದೆ ಅನ್ನುವುದಕ್ಕೆ ಅದೊಂದು ಉತ್ತರವಲ್ಲ. ಅದು ಸರಿ ಬೀಳುವುದಿಲ್ಲ. ಹಾಗಾಗಿ ನಮಗೆ ಕಷ್ಟಗಳು ಇದ್ದೇ ಇರ್ತವೆ. ಆದರೆ ಈ ಲೋಕವನ್ನ ದೇವರು ಜಯಿಸಿದ್ದಾನೆ. ನನಗೋಸ್ಕರ ಜಯಿಸಿದ್ದಾನೆ, ನಿಮಗೋಸ್ಕರ ಜಯಿಸಿದ್ದಾನೆ. ಹಾಗಾಗಿ ದೇವರು ನನ್ನ ಜೊತೆಗಿರಬೇಕಾದ್ರೆ ಆ ಕಷ್ಟಗಳು ಹಗುರವಾಗಿ ಹೋಗುತ್ತವೆ. ಅದು ಇನ್ನೂ ದೊಡ್ಡ ಕಷ್ಟಗಳಾಗಿ ಉಳಿಯುವುದಿಲ್ಲ. ಯಾಕೆಂದ್ರೆ ದೇವರು ನನ್ನ ಜೊತೆ, ನಿಮ್ಮ ಜೊತೆ ನಿಂತು ಆ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡುವಂಥದ್ದನ್ನು ನಾವು ಕಾಣ್ತೇವೆ. ನಾವು ದೇವರ ಜೊತೆ ಇರಬೇಕಾದ್ರೆ 2 ಕಾರ್ಯಗಳನ್ನು ಮಾಡಬೇಕು. ಒಂದು, ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಎಂಬುದಾಗಿ ಹೇಳುವಾಗ ದೇವರೊಟ್ಟಿಗೆ ಮಾತನಾಡುವಂಥದ್ದು. ನೀವು ಹೇಗೆ ನಿಮ್ಮ ಸ್ನೇಹಿತರೊಟ್ಟಿಗೆ, ನಿಮ್ಮ ಕುಟುಂಬಸ್ಥರೊಟ್ಟಿಗೆ ಮಾತನಾಡ್ತೀರಾ ಆ ರೀತಿಯಲ್ಲಿ ಮಾತನಾಡಿ, ಪ್ರಾರ್ಥನೆ ಮಾಡಿ. ಎಲ್ಲ ಸಮಯದಲ್ಲೂ ಪ್ರಾರ್ಥನೆ ಮಾಡಿ. ಸಂತೋಷವಾಗಿರಬೇಕಾದ್ರೂ ಪ್ರಾರ್ಥನೆ ಮಾಡಿ, ದುಃಖದಲ್ಲಿರಬೇಕಾದ್ರೂ ಪ್ರಾರ್ಥನೆ ಮಾಡಿ, ಎಲ್ಲ ಸಮಯದಲ್ಲೂ ದೇವರಿಗೆ ಪ್ರಾರ್ಥನೆ ಮಾಡಿ. 2ನೇದಾಗಿ, ನಿಮಗೆ ದೇವರ ಜೊತೆಗೆ ನಿಕಟ ಸಂಬಂಧ ಇರಬೇಕಾದರೆ ಈ ದೇವರ ವಾಕ್ಯವನ್ನು, ಸತ್ಯವೇದವನ್ನು ಪ್ರತಿನಿತ್ಯ ಓದಿ. ಯಾಕೆಂದರೆ ಇದರಲ್ಲಿ ಜೀವವನ್ನು ಉಂಟು ಮಾಡುವಂತಹ ವರ್ತನೆಗಳಿವೆ. ಅದು ನಿಮಗೆ ಜೀವವನ್ನು ಕೊಡುತ್ತದೆ, ನಿತ್ಯ ಜೀವದ ಎಡೆಗೆ ನಡೆಸುತ್ತದೆ. ಹಾಗಾಗಿ ದೇವರ ವಾಕ್ಯ ಓದುವುದರ ಮೂಲಕ ದೇವರು ಯಾರು ಎಂಬುದಾಗಿ ಇನ್ನೂ ಹೆಚ್ಚಾಗಿ ನಿಮಗೆ ಪರಿಚಯವಾಗ್ತದೆ. ಪ್ರಾರ್ಥನೆ ಮಾಡಿ ಹಾಗೂ ದೇವರ ವಾಕ್ಯವನ್ನು ಪ್ರತಿನಿತ್ಯ ಓದಿ ಎಂಬುದಾಗಿ ನಾನು ಇಲ್ಲಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಸಂಚಿಕೆ ಅಂತಿಮ ಭಾಗಕ್ಕೆ ಬಂದಿದ್ದೇವೆ ಎನೋಷ್ ಅವರೇ. ಧನ್ಯವಾದಗಳು.
ನಿಮಗೂ ಸಹ ನನ್ನ ಪ್ರೀತಿಯ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲ ವೀಕ್ಷಕರಿಗೂ ನಾನು ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತೇನೆ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ನಾವು ಇನ್ನೂ ಹೆಚ್ಚಾಗಿ ಯೇಸುವಿನ ಕುರಿತು ಅರ್ತಿದ್ದೇವೆ ಎಂದು ನಾನು ಭಾವಿಸ್ತೇನೆ. ಇಂತಹ ಸ್ನೇಹಿತನು ಎಲ್ಲೂ ಇಲ್ಲ. ನಮಗೋಸ್ಕರ ತನ್ನ ಪ್ರಾಣವನ್ನೇ ಅರ್ಪಿಸಿದ ಯೇಸುವನ್ನು ನಾವೆಲ್ಲರೂ ಅಂಗೀಕರಿಸೋಣ. ಈ ಕಾರ್ಯಕ್ರಮ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಹೊಸ ಸಂಚಿಕೆಯಲ್ಲಿ ಹೊಸ ಶೀರ್ಷಿಕೆಯೊಡನೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಈ ನಮ್ಮ ಕಾರ್ಯಕ್ರಮವು ಫೀಬಾ ಇಂಡಿಯಾ ಹಾಗೂ ಕ್ರೈಸ್ತ ವರ್ಲ್ಡ್ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ನಮಗೆ ಬರೆಯುವುದರಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಬರುವ ಈ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ನಮಗೆ ತಿಳಿಸಬಹುದು. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲು ಪ್ರಯತ್ನಿಸುತ್ತೇವೆ. ಧನ್ಯವಾದಗಳು. ನಮ್ಮನ್ನು ಸಂಪರ್ಕಿಸುವ ಮಾಹಿತಿ info@fibaonline.org ಅಥವಾ ಮೊಬೈಲ್ ಅಥವಾ ವಾಟ್ಸಪ್ನ ಸಂಖ್ಯೆ 99026064453. ಧನ್ಯವಾದಗಳು.